ಸೋಂಪುರ ಎಂಬ ಊರಿನಲ್ಲಿ ಪ್ರೇಮ್ ಲಾಲ್ ಅಂತ ಒಬ್ಬ ಶ್ರೀಮಂತನಿದ್ದ. ಅವನು ಶ್ರೀಮಂತ ಮತ್ತೆ ಒಳ್ಳೆ ವ್ಯಕ್ತಿ ಕೂಡ ಆಗಿದ್ದ. ಆದ್ರೆ ಅವನ ಮಗ ರಘುವೀರ್ನಿಂದ ತುಂಬಾ ಚಿಂತೆಗೊಳಗಾಗಿದ್ದ. ರಘುವೀರ್ ತನ್ನ ಅಪ್ಪನ ಹಣವನ್ನು ಹಾಳು ಮಾಡುತ್ತಿದ್ದ. ಏ ಕೆಲ್ಸದವನೇ, ಹೋಗಿ ನನಗೆ ಕಾಫಿ ತಗೋಬಾ. ಆದರೆ ದಣಿಗಳೇ, ನನಗೆ ಕಾಫಿ ಮಾಡಲು ಬರುವುದಿಲ್ಲ, ಏನ್ ಮಾಡ್ಲಿ? ಅಯ್ಯೋ ದೇವ್ರೆ, ನಿನಗೊಂದ್ ಕಾಫಿ ಮಾಡಕ್ ಬರಲ್ವಾ? ನೀನೆಂತ ಕೆಲ್ಸಗಾರ? ಗೊತ್ತಿಲ್ಲ ನಮ್ಮಪ್ಪ ಎಂತೆಂತವ್ರನ್ನ ಸೇರಿಸ್ಕೊಳ್ತಾರೆ ಅಂತ. ಬೇಡ ದಣಿಗಳೇ, ಬೇಡ, ನನ್ನನ್ನು ಕೆಲಸದಿಂದ ತೆಗಿಯಬೇಡಿ. ನನ್ನ ಮಕ್ಕಳಿನ್ನು ಚಿಕ್ಕ ಚಿಕ್ಕವರು, ನನ್ನನ್ನು ಕೆಲಸದಿಂದ ತೆಗಿಯಬೇಡಿ. ಓ ರಾಜು, ರಾಜು ಎಲ್ಲಿದ್ದೀಯಾ? ನನಗೆ ನೀರು ತಗೋಬಾ, ಬೇಗ ಬಾ. ಪ್ರೇಮ್ ಲಾಲ್ ರಾಜುವನ್ನ ಪದೇ ಪದೇ ಕರೀತಾ ಇದ್ದ. ಆಗ ಪ್ರೇಮ್ ಲಾಲ್ ಅವರ ಹೆಂಡತಿ ನಗ್ಮಾದೇವಿ ಅಲ್ಲಿಗೆ ಬಂದ್ ಹೇಳ್ತಾರೆ, ಯಾವ ರಾಜು ಇಲ್ಲಿ ಮನೆಯಲ್ಲಿ ಇಲ್ಲ. ಮಗನಿಗೆ ಕಾಫಿ ಮಾಡ್ಕೊಟ್ಟಿಲ್ಲ. ಮಗ ಅವನನ್ನ ಕೆಲಸದಿಂದ ತೆಗೆದು ಹಾಕ್ತಾ. ಯಾವ ಹುಚ್ಚುತನ ಇದು? ರಾಜು 20 ವರ್ಷಗಳಿಂದ ನನ್ನಲ್ಲಿ ಕೆಲಸ ಮಾಡ್ತಿದ್ದಾನೆ. ಅವನು ಈ ತರ ಕಾಫಿ ಮಾಡ್ಕೊಡ್ಲಿಲ್ಲ ಎನ್ನೋ ಕಾರಣಕ್ಕಾಗಿ ಮನೆಯಿಂದ ಹೊರಗಡೆ ಹಾಕಿದ್ರ. ಕರಿ ಅವನ ನನ್ ಮುಂದೆ. ಲಲ್ಲ ಇಲ್ಬಾ, ಅಪ್ಪ ಕರೀತಾ ಇದಾರೆ, ಬೇಗ ಬಾ ಇಲ್ಲಿಗೆ. ಓಹೋ, ಏನಿದು? ನೀವೇನ್ ಮಾತಾಡ್ತಾ ಇದ್ದೀರಾ ಇಲ್ಲಿ? ಯಾರನ್ನ ತೆಗಿಬೇಕೋ ನಾನು ಅವ್ರನ್ನ ತೆಗಿತೀನಿ. ಯಾಕೆಂದ್ರೆ ನಾನು ಈ ಮನೆಯ ಸದಸ್ಯ. ಹೇಗಿದ್ರು ನಮ್ ಬಳಿ 15ರಿಂದ 20 ಕೆಲಸಗಾರರಿದ್ದಾರೆ. ಒಬ್ನು ಹೋದ್ರೆ ಅದ್ರಲ್ಲಿ ಏನಾಯ್ತು? ನಿಲ್ಸು. ಈ ಕಾರಣಗಳಿಂದಾನೇ ನಾನು ನಿನ್ಗೆ ನನ್ನ ವ್ಯಾಪಾರದ ಬಗ್ಗೆ ತಿಳಿಸೋಲ್ಲ. ಗೊತ್ತಿಲ್ಲ ನಾನು ಹೋದ್ಮೇಲೆ ನೀನ್ ಏನ್ ಮಾಡ್ತೀಯ ಅಂತ. ನೀನ್ ಏನ್ ಮಾಡ್ಕೊಳ್ತೀಯ ಭವಿಷ್ಯದಲ್ಲಿ? ನಾನ್ ಮಜಾ ಮಾಡ್ತೀನಿ. ನನ್ ಜನ್ಮ ಮಜಾ ಮಾಡಕ್ಕೆ ಅಂತಾನೆ ಇರೋದು. ಈ ತರ ರಘುವೀರ್ ತನಗೆ ಏನ್ ಬೇಕು ಅದನ್ನೇ ಮಾತಾಡ್ತಾ ಇದ್ದ. ಸ್ವಲ್ಪ ದಿನಗಳ ನಂತರ ಪ್ರೇಮ್ ಲಾಲ್ ಹುಷಾರ್ ತಪ್ಪಿದ್ರು. ಇದರಿಂದಾಗಿ ತಮ್ಮ ಕೋಣೆಯಲ್ಲೇ ಸಮಯ ಕಳೆಯುತ್ತಿದ್ರು. ಈಗ ನನ್ನ ಆರೋಗ್ಯ ಮೊದಲಿನ ತರ ಇಲ್ಲ ಮಗನೇ. ಮೊದಲಿನ ತರ ಶಕ್ತಿ ಹಾಗೆ ಕೆಲಸಗಳನ್ನು ಮಾಡೋದಕ್ಕೆ ನನಗೆ ಆಗ್ತಾ ಇಲ್ಲ. ಅದಕ್ಕಾಗಿಯೇ ನನ್ನ ವ್ಯಾಪಾರನ ನಿನಗೆ ತೋರಿಸ್ಕೊಡ್ತಾ ಇದ್ದೀನಿ. ಸ್ವಲ್ಪ ವ್ಯಾಪಾರ ಹಾಗೂ ವ್ಯವಹಾರಗಳ ಮೇಲೆ ಗಮನ ಇರಲಿ. ನಾನೊಬ್ಬ ವ್ಯಕ್ತಿಯ ಜೊತೆ ಆಯುರ್ವೇದ ಚಿಕಿತ್ಸೆಗೆ ಹೋಗ್ತಾ ಇದ್ದೇನೆ. ಆದಷ್ಟು ಬೇಗ ಹುಷಾರಾಗಿ ಬರ್ತೀನಿ. ನೀವ್ಯಾಕೆ ಚಿಂತೆ ಮಾಡ್ತೀರಿ? ನಾನಿದ್ದೀನಲ್ಲ, ನಿಶ್ಚಿಂತೆಯಿಂದ ಹೋಗ್ ಬನ್ನಿ. ಎಲ್ಲಾನು ನಾನು ನೋಡ್ಕೋತೀನಿ. ನೀವು ಚಿಂತೆ ಮಾಡೋ ಏನೋ ಅವಶ್ಯಕತೆನೂ ಇಲ್ಲ. ಪ್ರೇಮ್ ಲಾಲ್ ಆಸ್ಪತ್ರೆ ಸೇರಿದ್ಮೇಲೆ ರಘುವೀರ್ ಅವರ ಜವಾಬ್ದಾರಿಯನ್ನು ತೆಗೆದುಕೊಳ್ತಾನೆ. ಜನರಿಗೆ ತುಂಬಾ ಕಷ್ಟ ಕೊಡಕ್ಕೆ ಶುರು ಮಾಡ್ದ. ಯಾರು ಹಣ ಕೊಡಲ್ವೋ ಅವ್ರ ಮನೆಗ್ ಹೋಗಿ ಅವರಲ್ಲಿರೋ ಹಣವನ್ನು ಮತ್ತೆ ಎಲ್ಲಾ ಸಾಮಾನುಗಳನ್ನು ತಗೊಂಡ್ ಬರ್ತಾ ಇದ್ದ. ನಾನು ನಿಮ್ಗೆ ಹೇಳ್ದೆ ಅಲ್ವಾ, ಜಾಸ್ತಿ ಏನು ಮಾತಾಡ್ಬೇಡಿ. ನೀವು ಸರಿಯಾದ ಸಮಯಕ್ಕೆ ದುಡ್ಡನ್ನ ಕೊಡಕ್ಕಾಗಿಲ್ಲ ಅಂದ್ರೆ ದುಡ್ಡನ್ನು ತಗೋಬೇಡಿ. ನಂದು ಇವರ ಎಲ್ಲಾ ಸಾಮಾನುಗಳನ್ನು ನಮ್ಮನೆಗೆ ತಗೊಂಡೋಗು. ನೀವ್ ಹೇಳ್ದಾಗೆ ಚಿಕ್ಕ ಯಜಮಾನ್ರೆ. ನನಗೆ ಚಿಕ್ಕ ಯಜಮಾನ್ರು ಅನ್ನೋದನ್ನ ಮೊದಲು ನಿಲ್ಸು. ಬರೀ ಯಜಮಾನ್ರು ಅನ್ನೋದನ್ನ ಹೇಳು. ಈ ತರ ರಘುವೀರನ ದುರಹಂಕಾರ ಮುಗಿಲ ಮುಟ್ಟಿತು. ನಿಧಾನವಾಗಿ ಪೂರ್ತಿ ಊರನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದ. ಆಗ ರಾಜು ಊರಿನ ಜನಕ್ಕೆ ಹೇಳ್ತಾನೆ, ನನಗೆ ಗೊತ್ತಿತ್ತು ದೊಡ್ಡ ಯಜಮಾನ್ರು ಹೋದ್ಮೇಲೆ ಅವರ ಮಗ ನಮ್ಮ ಮನೆಗಳನ್ನು ಒತ್ತೆ ಇಟ್ಕೊಂಡಿದ್ದಾನೆ. ಇದರಿಂದ ನಾವೇನಾದ್ರೂ ಉಪಾಯ ಮಾಡ್ಲೇಬೇಕು. ಹಾ, ರಾಜು ಅಣ್ಣ ಸರಿಯಾಗಿ ಹೇಳ್ತಾ ಇದ್ದಾನೆ. 20 ವರ್ಷ ಕೆಲಸ ಮಾಡಿದ್ರು 1 ಕಪ್ ಕಾಫಿ ಮಾಡಿಲ್ಲ ಅಂತ ಅವರನ್ನ ಕೆಲಸದಿಂದ ಹೊರಗಡೆ ಹಾಕಿದ್ರು. ಇದೊಂದು ನ್ಯಾಯನಾ? ನನ್ನ ಸಮಸ್ಯೆ ನಿಮ್ ಸಮಸ್ಯೆಗಳಿಂದ ದೊಡ್ಡದಲ್ಲ. ಇಡೀ ಊರಿನ ಜನರು ಚಿಂತಿತರಾಗಿದ್ದರು. ಅಲ್ಲಿ ಶ್ರೀಮಂತರಾದ ಪ್ರೇಮ್ ಲಾಲ್ ಅವರು ಬರ್ತಾರೆ. ಇದನ್ನ ನೋಡಿ ಊರಿನ ಜನರು ಆಶ್ಚರ್ಯಗೊಳ್ತಾರೆ. ನೀವ್ ಯಾರು ಎಲ್ಲಿಗೆ ಹೋಗ್ಬೇಕಾದ ಅವಶ್ಯಕತೆಯೂ ಇಲ್ಲ. ಬನ್ನಿ ನನ್ ಜೊತೆ. ನಮಸ್ಕಾರ ಯಜಮಾನ್ರೆ, ನಿಮ್ಮನ್ನು ನೋಡಿ ತುಂಬಾ ಖುಷಿ ಆಯ್ತು. ನೀವು ಇಷ್ಟು ದಿನ ಎಲ್ಲಿದ್ರಿ? ಇಷ್ಟೊಂದು ಚೇತನ ಹೇಗೆ? ಯಜಮಾನ್ರೆ ಬನ್ನಿ ನನ್ ಜೊತೆ, ನಾನ್ ನಿಮ್ಗೆ ಹೇಳ್ತೀನಿ. ಪ್ರೇಮ್ ಲಾಲ್ ಕಾಡಿನ ರಸ್ತೆಯಿಂದ ಒಂದು ಹಳದಿಯ ಬಾವಿಯ ಕಡೆಗೆ ಹೋಗ್ತಾರೆ. ಆ ಹಳದಿಯ ಬಾವಿಯನ್ನು ನೋಡಿ ಊರಿನ ಜನರು ಆಶ್ಚರ್ಯ ಪಡ್ತಾರೆ. ಯಜಮಾನ್ರೆ, ಇದೇನಿದು? ಈ ಹಳದಿ ಬಾವಿ ಎಲ್ಲಿಂದ? ಇದರ ಅರ್ಥ ಏನು? ಇದು ಅದೇ ಹಳದಿ ಬಾವಿ, ನನ್ನ ಪ್ರಾಣ ಉಳಿಸಿದ್ದು. ಈ ಬಾವಿ ಬರೀ ಹಳದಿ ಅಲ್ಲ, ಇದರಲ್ಲಿ ವಜ್ರಗಳು ಇವೆ. ಯಾರಲ್ಲಿ ಎಷ್ಟು ಸತ್ಯಾಂಶಗಳಿವೆ ಅವರಿಗೆ ಆ ಪ್ರತಿಫಲಗಳು ಸಿಗುತ್ತೆ. ಯಾರಿಗೆ ಪಾಪಗಳು ತುಂಬಿಕೊಂಡಿದೆಯೋ ಅವರು ಕೇವಲ ಹಳದಿ ಬಣ್ಣದೊಂದಿಗೆ ಮುಳುಗ್ತಾರೆ. ಆದ್ರೆ ಇದು ನಮ್ಗೆ ಹೇಗ್ ಗೊತ್ತಾಗತ್ತೆ ಯಾರಲ್ಲಿ ಪಾಪ ಇದೆ ಯಾರಲ್ಲಿ ಸತ್ಯ ಇದೆ ಅಂತ? ಏನು ಮಾಡ್ಬೇಕಾಗಿಲ್ಲ. ಹಳದಿಯನ್ನು ಸ್ವಲ್ಪ ತೆಗೆದುಕೊಂಡು ನಮ್ಮ ಮೈ ಮೇಲೆ ಹಚ್ಕೋಬೇಕು. ಹಚ್ಕೊಂಡ್ಮೇಲೆ ಈ ಬಾವಿ ಅದರ ಪರಿಣಾಮಗಳನ್ನು ತಿಳಿಸ್ಕೊಡತ್ತೆ. ಪ್ರೇಮ್ ಲಾಲ್ ಮಾತ್ ಕೇಳಿ ರಾಜು ಬಾವಿಯಲ್ಲಿರುವ ಹಳದಿಯನ್ನು ತಗೊಂಡು ತನ್ನ ಶರೀರದ ಮೇಲೆ ಹಚ್ಕೊಳ್ತಾನೆ. ಹಚ್ಕೊಂಡ ತಕ್ಷಣ ಬಾವಿಯ ಮೇಲೆ ಒಂದು ಹೊಳಪು ಕಾಣುತ್ತೆ. ಮತ್ತೆ ಬಾವಿ ಹೇಳುತ್ತೆ, ಅಕಡಂ ಬಕಡಂ ಹೇಳು ನೀನು. ನಾನು ಖುಷಿಯಾಗಿದ್ದೆ ನಿನ್ನ ಚರಿತ್ರೆಯನ್ನು ನೋಡಿ. ನಾನೀಗ ಹೇಳ್ತೇನೆ ನೀನೊಂದು ನಿಯತ್ತಿನ ವ್ಯಕ್ತಿ ಎಂದು. ಅದಕ್ಕಾಗಿಯೇ ನಾನು ನಿನಗೆ ವಜ್ರವನ್ನು ಕೊಡುತ್ತೇನೆ. ವಾರೆ ವಾ ರಾಜು, ನೋಡ್ದ್ಯಾ ನೀನು? ನಾನು ಹೇಳಿದ್ದೆ ಅಲ್ವಾ, ಇದೇ ಬಾವಿನೇ ನನಗೆ ಆರೋಗ್ಯದ ವರದಾನ ಕೊಟ್ಟಿರೋದು. ಊರಿನ
ಜನರು ಬಾವಿಯ ಹತ್ರ ಹೋಗ್ತಾರೆ. ಒಬ್ಬೊಬ್ಬರಾಗಿ ಅಲ್ಲಿ ಹೋಗಿ ನೋಡಿದಾಗ ಅವರವರಿಗೆ ತಕ್ಕ ಪ್ರತಿಫಲ ಸಿಗ್ತಾ ಇತ್ತು. ತಮ್ಮ ತಮ್ಮ ವಸ್ತುಗಳನ್ನು ತೆಗೆದುಕೊಂಡು ಜನರು ತಮ್ಮ ಮನೆಗಳಿಗೆ ತೆರಳ್ತಾ ಇದ್ರು. ತಮ್ಮ ತಮ್ಮ ಮನೆಗಳು ಚೆನ್ನಾಗಿ ನಡೀತಾ ಇತ್ತು. ಆ ಹಳದಿ ಬಾವಿಯಿಂದ ಕೆಲವರು ವಜ್ರ ತರ್ತಾರೆ, ಕೆಲವರು ಬಂಗಾರ. ಇದರಿಂದ ಶ್ರೀಮಂತರಾಗುತ್ತಿದ್ದರು. ಎಲ್ಲರೂ ಸಂತೋಷದಿಂದ ಇದ್ರು. ನೋಡ್ತಾ ನೋಡ್ತಾ ರಘುವೀರನ್ಗೆ ಈ ವಿಷಯ ತಿಳಿಯಿತು, ಹಳದಿ ಬಾವಿಯ ಬಗ್ಗೆ. ಯಜಮಾನ್ರೆ, ಆ ವಜ್ರದ ಹಳದಿ ಬಾವಿಯ ಬಗ್ಗೆ ನೀವು ತಿಳ್ಕೊಂಡಿಲ್ವಾ? ಇಡೀ ಹಳ್ಳಿಯಲ್ಲಿ ಆ ಹಳದಿ ಬಾವಿಯ ಚರ್ಚೆನೆ ನಡೀತಿರೋದು. ಆದ್ರೆ ನೀವು ಮಸಾಲೆ ಹಾಗೂ ಹಳದಿಯ ವ್ಯಾಪಾರವನ್ನ ಹೊಸದಾಗಿ ಶುರು ಮಾಡಿದ್ದೀರಾ. ಯಾರಿಗ್ ಗೊತ್ತು, ಅಲ್ಲಿ ನಮ್ಗೆ ಹಳದಿ ಮಸಾಲೆ ಜಾಸ್ತಿ ಸಿಗ್ಬೋದು ಹಾಗೂ ತುಂಬಾ ಒಳ್ಳೇದಾಗತ್ತೆ. ನಾನು ಸುಮಾರು ಜನದಿಂದ ಕೇಳ್ಪಟ್ಟಿದ್ದೀನಿ ಆ ಹಳದಿ ಬಾವಿ ಬಗ್ಗೆ. ಹಾಗೆ ಸುಮಾರು ಜನ ಹೇಳ್ತಾರೆ ಆ ಹಳದಿ ಬಾವಿ ಬಗ್ಗೆ ನಮ್ ತಂದೆನೇ ಹೇಳಿರೋದು ಅಂತ. ಇದೆಲ್ಲ ಸತ್ಯ ಆಗಿದ್ರೆ ಬಾ ಹೋಗಿ ನಾವು ನೋಡ್ಕೊಂಡ್ ಬರೋಣ. ರಘುವೀರ್ ತನ್ನ ಕೆಲಸಗಾರನ ಜೊತೆ ಆ ಹಳದಿ ಬಾವಿಯ ಹತ್ತಿರ ಹೋಗ್ತಾನೆ. ಆ ಪೂರ್ತಿ ಹಳದಿ ಬಾವಿ ವಜ್ರದಂತೆ ಹೊಳೆಯುತ್ತಾ ಇತ್ತು. ಅರೆ ವಾ ವಾ, ಇಲ್ಲಿ ನೋಡು ವಜ್ರದ ಹಳದಿ ಬಾವಿ. ಈ ವಜ್ರದ ಹಳದಿಯನ್ನು ಮಾರಿ ನಾವು ದೊಡ್ಡ ಶ್ರೀಮಂತರಾಗ್ಬಿಡ್ತೀವಿ. ಈ ಊರಿನ ಜನಗಳ ಜೊತೆ ದಿನ ಕಳಿಬೇಕಂತಿಲ್ಲ. ಹೌದು ದಣಿಗಳೇ, ನೀವು ಸರಿಯಾಗಿ ಹೇಳಿದ್ರಿ. ನಾನು ಇದೇ ಹಳದಿ ಬಾವಿಯಿಂದ ವಜ್ರವನ್ನ ತಗೊಳ್ತೀನಿ, ನಿಮ್ ಜೊತೆ ಕೆಲಸ ಮಾಡೋದನ್ನ ಬಿಟ್ಬಿಡ್ತೀನಿ. ನಂದು ಮಾತ್ ಕೇಳಿ ರಘುವೀರನಿಗೆ ಕೋಪ ಬಂದ್ಬಿಡುತ್ತೆ. ಆಗ ರಘುವೀರನ್ಗೆ ಹೇಳ್ತಾನೆ, ಆದ್ರೆ ನಿನ್ಗೆ ಯಾರು ಹೇಳಿದ್ರು ಈ ಹಳದಿ ಬಾವಿ ಹತ್ರ ಬರೋದಕ್ಕೆ? ನೀನು ನನ್ ಗುಲಾಮ, ಮತ್ತೆ ಯಾವಾಗ್ಲೂ ಗುಲಾಮ್ನಾಗೆ ಇರ್ತೀಯ. ನಾನೊಂದು ಷರತ್ತಿನ ಮೇಲೆ ನಿಮ್ ಮಾತನ್ನು ಒಪ್ಕೋತೀನಿ. ಒಂದ್ ವೇಳೆ ನೀವು ಹಳದಿ ಬಾವಿಯ ಹಳದಿಯನ್ನು ಮೈಗೆ ಹಚ್ಕೊಂಡ್ರೆ, ಹಾಗ್ ಮಾಡಿದಾಗ ಹಳದಿ ಬಾವಿ ನಿಮ್ಗೆ ವಜ್ರ ಹಾಗೂ ತುಂಬಾ ಮಾಣಿಕ್ಯ ವಸ್ತುಗಳನ್ನ ನೀಡತ್ತೆ. ಯಜಮಾನ್ರೆ, ಇದನ್ನ ಕೇಳ್ತಿದ್ದಂಗೆ ರಘುವೀರ್ ಆ ಹಳದಿ ಬಾವಿಯ ಹಳದಿ ತಗೊಂಡು ತನ್ನ ಶರೀರದ ಮೇಲೆ ಹಚ್ಕೊಳ್ತಾನೆ. ಆಗ ಆ ಹಳದಿ ಬಾವಿ ಹೊಳೆಯಲು ಶುರುವಾಗುತ್ತೆ. ಆಮೇಲೆ ಹೇಳುತ್ತೆ, ದುಷ್ಟ, ಪಾಪಿ, ದಡಿಯ, ನಿನ್ನಂತ ಪಾಪಿ ಈ ಭೂಮಿ ಮೇಲೆ ಇನ್ನೂ ಯಾಕಿದ್ದಾರೆ? ಇನ್ನೊಬ್ಬರಿಗೆ ಕಷ್ಟ ಕೊಟ್ಟು ತಾವ್ ಹಾಯಾಗಿರೋದು. ನಿನಗೆ ಈ ಶಿಕ್ಷೆ ಕೊಡ್ತಿದ್ದೀನಿ, ನೀನು ಉಲ್ಟವಾಗಿ ನೇತಾಡ್ತೀಯ. ಹಳದಿ ಬಾವಿ ಇದನ್ನ ಕೇಳ್ತಿದ್ದಂಗೆ ಬಾವಿಯಿಂದ 2 ಹಗ್ಗಗಳು ಹೊರಬಂದ್ವು. ರಘುವೀರನನ್ನ ಕಟ್ಟಿ ಹಾಕಿ ತಲೆ ಕೆಳಗೆ ಹಾಕಿ ಕಟ್ಟಿ ಹಾಕಿತ್ತು. ಅಷ್ಟೊತ್ತಿಗೆ ಪ್ರೇಮ್ ಲಾಲ್ ಮತ್ತೆ ಊರಿನ ಜನರು ಆ ಬಾವಿಯ ಹತ್ರ ಬಂದ್ರು. ಕಾಪಾಡಿ, ಕಾಪಾಡಿ, ಅಯ್ಯೋ ನನ್ ಕಾಪಾಡಿ. ನಾನಿಲ್ಲಿ ಹಳದಿ ತಗೊಂಡು ಹೊಸ ವ್ಯಾಪಾರ ಮಾಡಕ್ ಬಂದಿದ್ದೆ. ಆದ್ರೆ ಇದು ನಮ್ ಜೊತೆ ಏನಾಗ್ತಿದೆ? ಅಪ್ಪಾಜಿ, ನನ್ನನ್ ಕಾಪಾಡು. ನಿನ್ನನ್ನು ಇಲ್ಲಿ ಕರ್ಸಿರೋದು ನಂದು ನಮ್ಮವನೇ ಆಗಿದ್ದ. ನಂದು ರಾಜುವಿನ ದೊಡ್ಡ ಮಗ ಆಗಿದ್ದ. ಅವನಿಗೆ ಕಾಫಿ ಮಾಡೋದಕ್ಕೆ ಬರೋಲ್ಲ ಎಂಬ ಕಾರಣದಿಂದ ಅವನ ಕೆಲಸದಿಂದ ತೆಗೆದುಹಾಕಿದ್ದೆ. ನಾನು ನನ್ನ ಅಪ್ಪನ ಅವಮಾನದ ಪ್ರತೀಕಾರವನ್ನು ತೀರಿಸಲು ನಿನ್ ಜೊತೆ ಈ ತರ ಮಾಡ್ಬೇಕಾಯ್ತು. ಹಾಗೆ ನಾನು ಕೆಲಸನೂ ಹುಡುಕ್ತಾ ಇದ್ದೆ. ನೀನು ತುಂಬಾ ಜನ ಮನೆ ಹೊಡೆದಿದೀಯಾ, ಎಲ್ಲರನ್ನು ತುಚ್ಛವಾಗಿ ನೋಡ್ದೆ. ಅದರ ಪರಿಣಾಮ ನಿಮ್ಗೆ ಈ ಹಳದಿ ಬಾವಿ ತೋರಿಸ್ಕೊಟ್ಟಿದೆ. ನಾವು ನಿನ್ನನ್ನ ಇಲ್ಲೇ ಬಿಟ್ಟು ಹೋಗ್ತಾ ಇದೀವಿ, ಗೊತ್ತಾಯ್ತಾ? ಬೇಡ ಬೇಡ, ಹಾಗ್ ಮಾಡ್ಬೇಡಿ, ಹಾಗ್ ಮಾಡ್ಬೇಡಿ, ನನ್ನ ಬಿಟ್ಟು ಹೋಗ್ಬೇಡಿ ನನ್ನನ್ನ, ಬೇಡ. ಹಾಗೇನೇ ಆಯ್ತು. ರಘುವೀರನಿಗೆ ಶಿಕ್ಷೆ ಕೊಡಬೇಕು ಅಂತ ಪ್ರೇಮ್ ಲಾಲ್ ಮತ್ತೆ ಊರಿನ ಜನರು ಹಳದಿ ಬಾವಿಯಲ್ಲಿ ಅವನನ್ನ ನೇತಾಡೋಕೆ ಹಾಗೆ ಬಿಟ್ಟು ಹೋದ್ರು. ಈಗ ಊರಿನ ಜನರು ತುಂಬಾ ಖುಷಿಯಾಗಿ ಶಾಂತವಾಗಿ ಜೀವನ ಮಾಡಕ್ಕೆ ಶುರು ಮಾಡಿದ್ರು. ರಘುವೀರನಿಗೆ ತನ್ನ ತಪ್ಪು ಅರ್ಥ ಆದ್ಮೇಲೆ ಆ ತಪ್ಪನ್ನು ಸುಧಾರಿಸಿಕೊಂಡು ಜೀವನ ಮಾಡಲು ಶುರು ಮಾಡ್ತಾನೆ. ಈ ಕಥೆ ನದೀಂಪುರ ಹಳ್ಳಿದು. ಈ ಹಳ್ಳಿಯ ಹೆಸರು ನದೀಂಪುರ್. ಆದ್ರೆ ಈ ಹಳ್ಳಿಯಲ್ಲಿ ಯಾವುದೇ ದೊಡ್ಡ ನದಿ ಅಥವಾ ಸರೋವರ ಇರಲಿಲ್ಲ. ಈ ಹಳ್ಳಿಯಲ್ಲಿ ನೀರಿನ ಸಮಸ್ಯೆ ಬಹಳ ಇತ್ತು. ಈ ಹಳ್ಳಿಯಲ್ಲಿ 2 ರೀತಿಯ ಜನ ಇದ್ರು. ಮೊದಲನೇದು ಶ್ರೀಮಂತರು, ಎರಡನೇದು ಬಡವರು. ನದೀಂಪುರ 2 ಭಾಗವಾಗಿ ವಿಭಜಿಸಲಾಗಿದೆ. ದೇವಸ್ಥಾನದ ಮುಂದೆ ಶ್ರೀಮಂತ ಜನರು, ಆದ್ರೆ ದೇವಸ್ಥಾನದ ಹಿಂದಿನ ಭಾಗ ಬಡವರ ಜೋಪಡಿಗಳಿದ್ವು. ನನಗೆ ಒಂದು ಅರ್ಥ ಆಗ್ತಿಲ್ಲ ಕಣೋ, ಈ ಊರಿಗೆ ಮೊದಲು ಯಾರು ಬಂದಿದ್ದು ಅಂತ. ಬಂದವರೇ ಹೀಗೆ ಶ್ರೀಮಂತರಿಗೆ ದೇವಸ್ಥಾನದ ಮುಂದುಗಡೆ ಮನೆ ಕಟ್ಕೊಳ್ಳಿಕ್ಕೆ ಜಾಗ ಕೊಟ್ಟಿದ್ದಾರೆ, ನಮಗೆ ದೇವಸ್ಥಾನದ ಹಿಂದುಗಡೆ. ನನಗೂ ಅವಾಗವಾಗ ಈ ಥರ ನೆನಪೆಲ್ಲ ಬರ್ತಾ ಇರುತ್ತೆ. ಹಾಗೆ ಆ ಶ್ರೀಮಂತರು ಏನು ದೊಡ್ಡ ಒಳ್ಳೆ ಕೆಲಸ ಮಾಡಿದರು ಅಂತ. ಅವರು ಸುಖ ಶಾಂತಿಯಿಂದ ಬಾಳ್ತಾ ಇದ್ದಾರೆ. ಆದರೆ ನಮ್ಮ ಥರ ಬಡವರಿಗೆ ಯಾವಾಗಲೂ ಕಷ್ಟನೇ. ಹೌದು, ಮತ್ತೆ ನೀನು ನೋಡ್ತಾ ಇದೆಯಲ್ವಾ, ನಮ್ಮ ಗ್ರಾಮದಲ್ಲಿ 3 ಬಾವಿಗಳಿದೆ. ಅದರಲ್ಲಿ 2 ದೊಡ್ಡ ಬಾವಿ ಆ ಶ್ರೀಮಂತರಿರೋ ಜಾಗದಲ್ಲಿದೆ. ಒಂದೇ ಒಂದು ಚಿಕ್ಕ ಬಾವಿ ನಾವಿರೋ ಜಾಗದಲ್ಲಿದೆ. ನಿಜವಾಗ್ಲೂ ಅವರು ನಮಗೆ ಕೊಟ್ಟಿರೋದು ಒಂದೇ ಒಂದು ಬಾವಿ, ಅದೂ ಚಿಕ್ಕ ಬಾವಿ. ಶ್ರೀಮಂತರಿಗಿಂತ ನಮ್ಮಂಥ ಬಡವರು ತುಂಬ ಜಾಸ್ತಿನೇ ಇದ್ದಾರೆ. ನಮಗಂತೂ ನಡೆದಿರೋದು ದೊಡ್ಡ ಅನ್ಯಾಯನೇ.
ಇದೆಲ್ಲ ನಮ್ಮ ಪೂರ್ವಿಕರು ಮಾಡಿರುವ ಕೆಲಸ. ನಮ್ಮ ಪೂರ್ವಜರು ಏನು ಕೆಲಸ ಮಾಡಿದ್ರೋ ಏನೋ ಅಧಿಕದ ಫಲನ ನಾವಿವಾಗ ಅನುಭವಿಸ್ತಾ ಇದ್ದೀವಿ. ಒಂದು ಅರ್ಥ ಆಗ್ತಿಲ್ಲ ಕಣೋ, ಆ ಭಗವಂತ ಏನು ಮಾಡ್ತಿದ್ದಾನೋ ಏನೋ. ನಮಗೂ ಅವರಿಗೂ ಏನಿದೆ? ಈ ಥರ ಕೂತ್ಕೊಂಡು ಮಾತಾಡೋದ್ರಲ್ಲಿ ನಮಗೇನಾದರೂ ಸಿಗುತ್ತಾ ಏನು? ನೀನು ಹೇಳಿದ ಕೂಡ ಸರಿನೇ. ಯಾಕೆ ನಾವು ಕೂತ್ಕೊಂಡು ಅವ್ರ ಬಗ್ಗೆ ಮಾತಾಡ್ಕೊಂಡಿರ್ಬೇಕು? ನಮಗೆ ನೀರಿನ ಸಮಸ್ಯೆ ಜಾಸ್ತಿ ಆಗ್ತಿದೆ. ಯಾವಾಗ ಜೋರಾಗಿ ಬಿಸಿಲೊಡಲಿಕ್ಕೆ ಶುರುವಾಗಿದೆಯೋ ಆವಾಗಲಿಂದ ಬಾವಿಯಲ್ಲಿ ನೀರು ಕಮ್ಮಿ ಆಗ್ತಾ ಇದೆ. ಹೌದಾ? ಹಾಗಾದರೆ ಅದರಿಂದನೇ ಬಾವಿ ನೀರಲ್ಲಿ ಬಟ್ಟೆ ಒಗೆಯೋದನ್ನ ನಿಲ್ಲಿಸಿದಾರಾ? ಹೌದೌದು, ಅದರಿಂದ ಯಾರು ಬಟ್ಟೆ ಒಗಿಬಾರ್ದು ಅಂತ ಹೇಳಿದ್ದಾರೆ. ಮತ್ತಿನ್ನೇನು ಮಾಡೋದು? ಕುಡಿಲಿಕ್ಕೆ ನೀರಿಲ್ಲ ಅಂದಮೇಲೆ ಅದರಲ್ಲಿ ಬಟ್ಟೆ ಒಗೆದು ಏನು ಮಾಡೋದು? ಸರಿ ಬಾ, ಮನೆಯವರು ನಮಗೋಸ್ಕರ ಕಾಯ್ತಾ ಇರ್ತಾರೆ. ರಾಮ್ ಮತ್ತೆ ಶ್ಯಾಮ್ ಮಡಿಕೆ ತಗೊಂಡು ಬಾವಿ ಹತ್ರ ಹೋಗ್ತಾರೆ. ಅವ್ರಿನ್ನೇನು ಬಾವಿ ತಲುಪೇ ಬಿಡ್ತಾರೆ. ರಾಮ್ ಬಕೆಟ್ನ ನೀರಲ್ಲಿ ಹಾಕ್ತಾನೆ ಮತ್ತೆ ಮೇಲೆ ಕೆಳಿತಾನೆ. ಅವನ್ ನೋಡ್ತಾನೆ ಬಕೆಟ್ ಅಲ್ಲಿ ಸ್ವಲ್ಪ ಕೂಡ ನೀರೇ ಇರ್ಲಿಲ್ಲ. ಅರೆ ಇದೇನಿದು? ಇದರಲ್ಲಿ ಸ್ವಲ್ಪನೂ ನೀರೇ ಇಲ್ವಲ್ಲ? ಅರೆ ಇದೇನಿದು? ಒಂದು ವೇಳೆ ಬಾವಿಲಿರುವ ನೀರು ಖಾಲಿಯಾಗಿದೆಯಾ ಏನು? ನನಗೂ ಹಾಗೆ ಅನಿಸ್ತಾ ಇದೆ. ರಾಮ್ ಮತ್ತೆ ಶ್ಯಾಮ್ ಇಬ್ರು ಬಾವಿಯಲ್ಲಿ ಇಣುಕಿ ನೋಡ್ತಾರೆ. ಬಾವಿ ಪೂರ್ತಿಯಾಗಿ ಒಣಗಿ ಹೋಗಿತ್ತು. ಅಯ್ಯೋ ದೇವ್ರೆ, ಹೆದರಿದಾಗನೇ ನಡೆದ್ಬಿಡ್ತಲ್ವಾ? ಬಿಸಿಲು ಇವಾಗಷ್ಟೇ ಶುರುವಾಗಿರೋದು, ಆದರೆ ಅಷ್ಟು ಬೇಗ ಬಾವಿ ಒಣಗೋಯ್ತಲ್ಲ. ಇವಾಗ ಏನು ಮಾಡೋದು? ಏನು ಮಾಡಿದ್ರು ಆ ಶ್ರೀಮಂತರೇ ಮಾಡಬೇಕು. ನಿನಗೆ ಏನು ಅನಿಸ್ತಾ ಇದೆ? ಅವ್ರು ನಮಗೆ ನೀರು ಕೊಡ್ತಾರಾ? ನನಗೆ ಹಾಗೆ ಅನಿಸ್ತಾ ಇಲ್ಲ, ಆದರೆ ನಾವು ಪ್ರಯತ್ನ ಮಾಡಲೇಬೇಕಲ್ವಾ? ರಾಮ್ ಮತ್ತೆ ಶ್ಯಾಮ್ ಅವರ ಮಡಿಕೆಗಳನ್ನ ತಗೊಂಡು ಶ್ರೀಮಂತರ ಕಡೆ ಹೋಗ್ತಾರೆ. ಸ್ವಲ್ಪ ದೂರ ನಡ್ಕೊಂಡು ಹೋದ್ಮೇಲೆ ಅವರು ಶ್ರೀಮಂತರ ಗೇಟ್ ಹತ್ರ ತಲುಪಿಬಿಡ್ತಾರೆ. ಇವರು ಒಳಗಡೆ ಹೋಗೋದಕ್ಕೆ ಅಂತ ಹೆಜ್ಜೆ ಇಡೋದಕ್ಕೆ ಹೋಗ್ತಾರೆ. ಅಷ್ಟರಲ್ಲೇ ಒಬ್ಬ ಶ್ರೀಮಂತ ವ್ಯಕ್ತಿ ರಾಜೀವ್ ಅವರನ್ನ ನೋಡ್ಬಿಡ್ತಾನೆ. ಮತ್ತೆ ಅಲ್ಲೇ ನಿಂತ್ಕೊಳ್ಳಿ ಅಂತ ಹೇಳ್ತಾನೆ. ನಿಂತ್ಕೊಳ್ಳಿ. ಯಾರು ನೀವಿಬ್ರಳು? ನಿಮ್ಮ ಪಾಡಿಗೆ ನೀವು ಒಳಗೆ ಬರ್ತಾ ಇದ್ದೀರಾ? ನನ್ನ ಹೆಸರು ರಾಮ್, ಇವನು ನನ್ನ ಸ್ನೇಹಿತ ಶ್ಯಾಮ್. ಶ್ಯಾಮ್ ಆ ಶ್ರೀಮಂತ ವ್ಯಕ್ತಿಗೆ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ. ಆದ್ರೆ ರಾಜೀವ್ ಸರಿಯಾಗಿ ಉತ್ತರ ಕೊಡಲ್ಲ. ಸರಿ ಸರಿ, ಎಲ್ಲಿಂದ ಬರ್ತಾ ಇದ್ದೀರಾ? ಇಲ್ಲಿ ಒಳಗಡೆ ಏನು ಮಾಡ್ತಾ ಇದ್ದೀರಾ? ನಾವು ಕೂಡ ಇದೇ ಗ್ರಾಮದಲ್ಲಿ ಬಾಳ್ತಾ ಇದ್ದೀವಿ, ನಿಮಗೆ ಗೊತ್ತಿರೋವ್ರೆ. ಆದರೆ ನಾನು ನಿಮ್ಮನ್ನ ಇಲ್ಲಿ ತನಕ ನೋಡಿದ್ದಿಲ್ಲ. ನಾವು ದೇವಸ್ಥಾನದ ಹಿಂದುಗಡೆ ಇರುವ ಜಾಗದಲ್ಲಿ ಬಾಳೋರು. ಓಹೋ, ಹಂಗಂದ್ರೆ ನೀವೆಲ್ಲ ಗುಡಿಸಲಲ್ಲಿ ಬಾಳೋವ್ರಾ? ಸರಿ, ನಮ್ಮ ಜಾಗದಲ್ಲಿ ನಿಮಗೇನು ಕೆಲಸ? ನಮ್ಮ ಹತ್ರ ಇದ್ದ ಬಾವಿ ಒಣಗೋಗಿದೆ. ಅಲ್ಲಿ ಮನೇಲಿ ಸ್ವಲ್ಪನೂ ಕುಡಿಲಿಕ್ಕೆ ನೀರಿಲ್ಲ. ಅದಕ್ಕೆ ನೀವು ಸ್ವಲ್ಪ ನೀರು ಕೊಟ್ಟರೆ ತಗೊಂಡೋಗೋಣ ಅಂತ ಬಂದಿದ್ದೀವಿ. ಓಹೋ, ನಿಮ್ಮಂಥ ಬಡವರು ನಮ್ಮ ಜಾಗಕ್ಕೆ ಬಂದು ನಿಮಗೋಸ್ಕರ ನೀರು ತಗೊಂಡೋದ್ರೆ ನಾವೇನು ನೀರಿಗೋಸ್ಕರ ಇನ್ನೊಂದು ಊರಿಗೆ ಹೋಗೋಕ್ಕಾಗುತ್ತಾ? ನೀವು ತಪ್ಪು ತಿಳ್ಕೊಳ್ಬೇಡಿ, ನಾವು ಆ ಅರ್ಥದಲ್ಲಿ ಹೇಳಿಲ್ಲ. ನಮಗೆ ಬೇಕಾಗಿರೋದು 2 ಮಡಿಕೆ ನೀರು ಮಾತ್ರ. 1 ಮಡಿಕೆ ನೀರಲ್ಲ, 1 ಹನಿ ನೀರು ಕೂಡ ನಿಮಗೆ ಕೊಡಲಿಕ್ಕಾಗಲ್ಲ. ಇನ್ನೊಂದು ಸಲ ನಮ್ಮ ಜಾಗಕ್ಕೆ ಬರಬೇಕು ಅಂತ ನೀವು ಆಸೆ ಪಟ್ಟರೆ ಸಾಕು, ನಿಮ್ಮನ್ನ ಏನು ಮಾಡ್ತೀನಿ ಅಂತ ನನಗೇ ಗೊತ್ತಿಲ್ಲ. ಇಲ್ಲಿ ನೋಡಿ, ನಮಗೆ ಸಹಾಯ ಮಾಡಿ. ಒಂದು ವೇಳೆ ನಿಮಗೇನಾದರೂ ಅವಶ್ಯಕತೆ ಇದ್ದಾಗ ನಿಮಗೆ ನಾವು ಸಹಾಯ ಮಾಡ್ತೀವಿ. ನಿಮ್ಮಂಥ ಬಡವರು ನಮಗೇನೋ ಸಹಾಯ ಮಾಡ್ತೀರಾ? ನಿಮ್ಮಿಂದ ಏನೂ ಮಾಡಲಿಕ್ಕಾಗಲ್ಲ. ನಿಮಗೆ ಇನ್ನೊಬ್ಬರ ಹತ್ರ ಕೈ ಚಾಚೋದನ್ನು ಬಿಟ್ಟರೆ ಬೇರೆ ಏನು ಗೊತ್ತಿದೆ? ಅರೆ, ನಿಮಗೆ ನಮ್ಮ ಹತ್ರದಿಂದ ಏನಾದರೂ ಬೇಕಂದ್ರೆ ಖಂಡಿತ ನಾವು ನಿಮಗೆ ಕೊಡ್ತೀವಿ. ಹಾಗಂತೂ ಯಾವಾಗಲೂ ನಡೆಯಲ್ಲ. ನಮಗೆ ಒಂದು ವೇಳೆ ಯಾವುದಾದ್ರೂ ವಸ್ತು ಬೇಕಾಗಿದ್ರೆ ಆ ವಸ್ತು ನಿಮ್ಮ ಹತ್ರ ಇದ್ದರೂ ನಾವು ಖಂಡಿತ ಅಲ್ಲಿಗೆ ಬರಲ್ಲ. ಹಸಿವಿಂದ ಸಾಯ್ತೀವಿ ಹೊರತು ನಿಮ್ಮ ಹತ್ರ ಸಹಾಯ ಕೇಳಲ್ಲ. ಹೋಗಿ ಇಲ್ಲಿಂದ, ಇಲ್ಲಂದ್ರೆ ನಿಜವಾಗ್ಲೂ ನಿಮ್ಮ ಕಾಲೆರಡನ್ನ ಒಡೆದಾಕ್ತೀನಿ. ರಾಮ್ ಮತ್ತೆ ಶ್ಯಾಮ್ ಇಬ್ರು ನಿರಾಶರಾಗಿ ಅವರ ಮನೆ ಕಡೆಗೆ ಹೊರಡ್ತಾರೆ. ಇವಾಗ ಏನು ಮಾಡೋದು? ಬೇರೆ ದಾರಿ ಇಲ್ಲ. ಬೆಟ್ಟದ ಮೇಲೆ ಇರುವ ಬಾವಿಯಿಂದನೇ ನೀರು ತಗೊಂಬರ್ಬೇಕು. ಅರೆ, ಅದು ತುಂಬ ದೂರದಲ್ಲಿದೆ. ಅಲ್ಲಿಂದ ನೀರು ತಗೊಂಬರುವ ಅಷ್ಟರಲ್ಲಿ 2 ದಿನ ಆಗುತ್ತೆ. ಅದು ಬೆಟ್ಟದ ಮೇಲಿಂದ ಮಡಿಕೆಯಲ್ಲಿ ನೀರು ಹೊತ್ಕೊಂಬರ್ಲಿಕ್ಕಾಗಲ್ಲ ಕಣೋ. ಒಂದು ವೇಳೆ ಕಾಲು ಜಾರಿದ್ರೆ ಖಂಡಿತ ನಮ್ಮ ಜೀವ ಹೋಗ್ಬಿಡುತ್ತೆ. ಹೋಗಿ ನೀರು ತಗೊಂಬಂದಿಲ್ಲಂದ್ರೆ ಕಾಲು ಜಾರಿ ಅಲ್ಲ, ದಾಹದಿಂದನೇ ನಾವು ಸತ್ತೋಗ್ತೀವಿ. ಬಾ, ಹೋಗಿ ನೀರು ತಗೊಂಬರೋಣ. ರಾಮ್ ಮತ್ತೆ ಶ್ಯಾಮ್ ಇಬ್ರು ಪರ್ವತದ ಕಡೆಗೆ ಹೊರಡ್ತಾರೆ. 2 ದಿನ ಪಾದಯಾತ್ರೆ ಮಾಡಿದ್ಮೇಲೆ ಇಬ್ರು ಆ ಪರ್ವತದ ಮೇಲಕ್ಕೆ ಹತ್ತು ಬಿಡ್ತಾರೆ. ಅಲ್ಲಿ ಒಂದು ದೊಡ್ಡ ಬಾವಿ ಇತ್ತು. ಅರೆ, ಈ ಬಾವಿಯಲ್ಲಿ ಇಷ್ಟೊಂದು ನೀರಿದೆ. ನನಗೇನು ಅನಿಸ್ತಿದೆ ಅಂದರೆ ಈ ಬಾವಿನ ಹಾಗೆ ಎತ್ಕೊಂಡು ಅಲ್ಲಿಗೆ ಹೋಗ್ಬೇಕು ಅಂತ. ಇವರಿಬ್ಬರ ಮಾತನ್ನ ಕೇಳಿ ಬಾವಿ ಅವ್ರ ಹತ್ರ ಕೇಳತ್ತೆ. ಯಾಕೆ ಇಷ್ಟು ನೀರನ್ನು ಇಟ್ಕೊಂಡು ನೀವೇನು ಮಾಡ್ತೀರಾ ಮಕ್ಕಳೇ?
ನಮ್ಮ ಊರಲ್ಲಿರುವ ಬಾವಿ ಒಣಗೋಗಿದೆ. ಅಲ್ಲಿ ನೀರಿನ ಸಮಸ್ಯೆ ತುಂಬಾ ದೊಡ್ಡದಾಗಿದೆ. ನಾವಿಲ್ಲಿಂದ ಒಂದ್ ಮಡಿಕೆ ನೀರು ಮಾತ್ರ ತಗೊಂಡೋಗ್ಲಿಕ್ಕಾಗುತ್ತೆ. ಯಾಕಂದ್ರೆ ಬೆಟ್ಟ ತುಂಬಾ ಎತ್ತರದಲ್ಲಿದೆ. ಕಾಲ್ ಜಾರಿದ್ರೆ ನಮ್ ಜೀವಕ್ಕೆನೆ ಅಪಾಯ ಆಗುತ್ತೆ. ಬಾವಿ ಇವ್ರ ಕಡೆ ನೋಡುತ್ತೆ. 2 ದಿನ ಪಾದಯಾತ್ರೆ ಮಾಡಿ ಇಬ್ರು ಬಹಳನೇ ಸುಸ್ತಾಗ್ಬಿಟ್ಟಿದ್ರು. ಬಾವಿಗೆ ಇವರಿಬ್ರ ಮೇಲೆ ಕರುಣೆ ಬರುತ್ತೆ. ನೀವಿಬ್ರಳು ಚಿಂತೆ ಪಡಬೇಕಾಗಿರೋ ಅವಶ್ಯಕತೆ ಇಲ್ಲ. ನೀರನ್ನು ತಗೊಂಡೋಗೋದಕ್ಕೋಸ್ಕರ ನೀವಿನ್ನು ಇಲ್ಲಿಗೆ ಬರಬೇಕಾಗಿಲ್ಲ. ನಾನೇ ಇಲ್ಲಿಂದ ಹೊರಟು ನಿಮ್ಮ ಊರಿಗೆ ಬರ್ತೀನಿ. ಎಲ್ಲರಿಗೂ ನೀರು ಕೊಡ್ತೀನಿ. ಬಾವಿಯ ಮಾತನ್ನ ಕೇಳಿ ರಾಮ್ ಮತ್ತೆ ಶ್ಯಾಮ್ ಇಬ್ರು ಸಂತೋಷ ಪಡ್ತಾರೆ. ಈಗ ಬಾವಿ ರಾಮ್ ಮತ್ತೆ ಶ್ಯಾಮ್ನ ಜೊತೆ ಅವರ ಹಳ್ಳಿಗೆ ನಡ್ಕೊಂಡ್ ಬರತ್ತೆ. ಮುಂದೆ ರಾಮ್ ಮತ್ತೆ ಶ್ಯಾಮ್ ನಡೀತಾ ಇದ್ದಾರೆ, ಮತ್ತೆ ಬಾವಿ ಅವರ ಹಿಂದೆನೆ ಬರ್ತಾ ಇದೆ. 2 ದಿನ ಯಾತ್ರೆ ಮಾಡಿದ ನಂತರ ರಾಮ್ ಮತ್ತೆ ಶ್ಯಾಮ್ ಬಾವಿ ಜೊತೆ ಅವರ ಬಡವರ ಜೋಪಡಿ ಹತ್ರ ಬಂದ್ಬಿಡ್ತಾರೆ. ನೀರಿನಿಂದ ತುಂಬಿದಂತ ಬಾವಿನ ನೋಡಿ ಎಲ್ರೂ ಬಹಳನೇ ಸಂತೋಷ ಪಡ್ತಾರೆ. ಈಗ ಆ ಬಾವಿ ಎಲ್ಲ ಬಡವರ ಮನೆಗೆ ಹೋಗಿ ಅವ್ರಿಗೆ ನೀರನ್ನ ಕೊಟ್ಟು ಬರುತ್ತೆ. ಅದರಿಂದ ಎಲ್ಲ ಬಡವರು ಚೆನ್ನಾಗಿ ಬಟ್ಟೆನ ಹೊಕ್ಕೊಳ್ತಾರೆ, ಸ್ನಾನ ಮಾಡ್ತಾರೆ, ಅಡ್ಗೆ ಮಾಡ್ತಾರೆ. ನಿಧಾನವಾಗಿ ಬಹಳ ಬಿಸಿಲು ಶುರುವಾಗತ್ತೆ. ಮತ್ತೆ ನದೀಂಪುರ ಹಳ್ಳಿಯಲ್ಲಿ ಶ್ರೀಮಂತರ 2 ಬಾವಿಗಳು ಒಣಗಿ ಹೋಗ್ಬಿಡತ್ತೆ. ಅಕ್ಕಪಕ್ಕ ಎಲ್ಲಿ ದೂರಗಳು ಅವ್ರಿಗೆ ನೀರು ಸಿಗೋದೇ ಇಲ್ಲ. ಅದಕ್ಕೆ ಶ್ರೀಮಂತರೆಲ್ಲ ಈ ಬಡವರ ಜೋಪಡಿ ಹತ್ರ ಬರಕ್ಕೆ ಶುರು ಮಾಡ್ತಾರೆ. ರಾಜೀವ್ ಅವನ 2 ಕೈಯಲ್ಲಿ 2 ಬಕೆಟ್ಗಳನ್ನ ಹಿಡ್ಕೊಂಡು ಬಡವರ ಜೋಪಡಿಗಳ ಕಡೆ ಬರ್ತಾ ಇರ್ತಾನೆ. ರಾಜೀವ್ ಬರೋದನ್ನ ನೋಡಿ ಶ್ಯಾಮ್ ಅವನನ್ನ ನಿಲ್ಸ್ಬಿಡ್ತಾನೆ. ಎಲ್ಲಿಗೆ ಹೋಗ್ತಾ ಇದ್ದೀರಾ ನೀವು? ಬಿಸಿಲು ಜಾಸ್ತಿ ಆಗಿದ್ರಿಂದ 2 ಬಾವಿನೂ ಒಣಗೋಗ್ತಿದೆ. ಮನೆಯಲ್ಲಿ ಕುಡಿಲಿಕ್ಕೂ ಸ್ವಲ್ಪನೂ ನೀರಿಲ್ಲ. ನಿಮ್ಮಿಂದ 2 ಬಕೆಟ್ ನೀರು ಕೊಡ್ಲಿಕ್ಕಾಗುತ್ತಾ? ಖಂಡಿತ ಆಗಲ್ಲ. ಹೋಗಿಲ್ಲಿಂದ. ಸ್ವಲ್ಪ ನಮ್ಮ ಮೇಲೆ ದಯ ತೋರಿಸಿ. ಈ ಸಮಯದಲ್ಲಿ ನೀವು ನಮಗೆ ನೀರು ಕೊಟ್ಟಿಲ್ಲ ಅಂದರೆ ದಾಹದಿಂದನೇ ನಾವೆಲ್ಲರೂ ಸತ್ತೋಗ್ತೀವಿ. ಸತ್ತೋಗೋ, ಅದರಲ್ಲಿ ನಮಗೇನಿದೆ? ಮರ್ತೋಯ್ತಾ? ನಮ್ಮ ಬಾವಿ ಒಣಗೋಗಿದ್ದಾಗ ನಿನ್ನ ಜಾಗಕ್ಕೆ ಬಂದಾಗ ನೀನು ನಮ್ಮ ಹತ್ರ ಏನೇನು ಹೇಳ್ದೆ ಅಂತ. ನಮ್ಮ ಮೇಲೆ ದಯೆ ತೋರಿಸಿಯಪ್ಪ, ನಮ್ಮನ್ನ ಕ್ಷಮಿಸ್ಬಿಡಿ. ನಾನು ಗೊತ್ತಿಲ್ಲದೆ ಹಾಗೆಲ್ಲ ಹೇಳ್ಬಿಟ್ಟೆ. ಮರ್ಯಾದೆಗೆ ಇಲ್ಲಿಂದ ಹೋಗು, ಇಲ್ಲಾಂದ್ರೆ ನಿನ್ನ ಕೈಕಾಲು ಮುರಿದಾಕ್ತೀನಿ. ಹಾಗೆ ಹೇಳ್ಬೇಡ ಕಣೋ. ಅವರೂ ನಮ್ಮೂರವರೇ ಅಲ್ವಾ, ಅವರಿಗೆ ನಾವು ಸಹಾಯ ಮಾಡಲೇಬೇಕು. ನಿನಗೆ ಗೊತ್ತಲ್ವಾ ಅವರು ನಮ್ಮ ಜೊತೆ ಹೇಗೆ ನಡ್ಕೊಂಡ್ರು ಅಂತ? ಹಾಂ, ನನಗೆ ಎಲ್ಲ ನೆನಪಿದೆ. ಆದರೆ ಇವಾಗ ಅವ್ರ ಜೊತೆ ನಾವು ಈ ಥರ ನಡ್ಕೊಂಡ್ರೆ ನಮಗೂ ಅವರಿಗೂ ಏನು ವ್ಯತ್ಯಾಸ ಇದೆ? ರಾಮ್, ರಾಜೀವ್ ಮತ್ತೆ ಇನ್ನು ಅನೇಕ ಶ್ರೀಮಂತರನ್ನ ಅವರ ಜೋಪಡಿ ಒಳಗಡೆ ಕರ್ಕೊಂಡ್ ಬರ್ತಾನೆ. ಮತ್ತೆ ಅವರ ಪಾತ್ರೆಯಲ್ಲಿ ನೀರನ್ನ ತುಂಬಿ ಕೊಡ್ತಾನೆ. ಈಗ ಶ್ಯಾಮ್ ಕೂಡ ರಾಜೀವ್ ಮತ್ತೆ ಉಳಿದಿರೋ ಶ್ರೀಮಂತರನ್ನ ಕ್ಷಮಿಸ್ಬಿಡ್ತಾನೆ. ಮತ್ತೆ ರಾಮ್ ಮತ್ತೆ ಶ್ಯಾಮ್ ಹೇಳಿದ್ದಕ್ಕೆ ಆ ಬಾವಿ ಎಲ್ಲ ಶ್ರೀಮಂತರ ಮನೆಗಳಿಗೆ ಹೋಗಿ ಅವ್ರಿಗೂ ಕೂಡ ನೀರನ್ನ ಕೊಟ್ಬರತ್ತೆ. ಈಗ ಇಡೀ ಹಳ್ಳಿಯಲ್ಲಿ ನೀರಿನ ಕೊರತೆ ನೀಗ ಹೋಗುತ್ತೆ. ಮತ್ತೆ ಈ ಹಳ್ಳಿಯಲ್ಲಿ ಶ್ರೀಮಂತರು ಮತ್ತೆ ಬಡವರು ಎಲ್ರೂ ಸೇರಿ ಒಗ್ಗಟ್ಟಿನಿಂದ ಇರ್ತಾರೆ.